ಓಂ ಶಾಂತಿ. ಹೊಸ ವರ್ಷದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಇವತ್ತು ನಾವೆಲ್ಲರೂ ಸಹ ಹೊಸ ವರ್ಷದಲ್ಲಿ ಹೇಗೆ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ, ಮನಸ್ಸಿನಲ್ಲಿ ಹೊಸ ವಿಶ್ವಾಸ ಜಾಗೃತ ಆಗುತ್ತೆ, ಹೊಸ ಉಮ್ಮಂಗ, ಉತ್ಸಾಹ ಮತ್ತು ಧೈರ್ಯ ಪ್ರಸ್ತುತ ಆಗುತ್ತೆ. ಹೇಗೆ ಆತ್ಮದ ಒಂದು ರೆಕ್ಕೆ ಆರ್ಲಿಕ್ಕೋಸ್ಕರ ರೆಡಿಯಾಗಿದೆ. ಹೊಸ ಪ್ರೇರಣೆ ದೃಢ ಸಂಕಲ್ಪದ ರೂಪದಲ್ಲಿ ಇವತ್ತು ಜಾಗೃತ ಆಗ್ತಾ ಇದೆ. ಮತ್ತೆ ಒಂದು ಹೊಸ ಉಮ್ಮಂಗ, ಹೇಗೆ ಒಂದು ಆಶಾ ಕಿರಣ ಉದಯ ಆಗ್ತಾ ಇದೆ. ಹಳೆಯ ವರ್ಷ, ಅದಕ್ಕೆ ನಾವು ವಿದಾಯಿ ಕೊಡುವಂತ ಸಮಯ. ಏನೆಲ್ಲ ಈಗ ಹೇರುಪೇರು ಆಗ್ತಾ ಇದೆ. ಕೆಲವು ಹಳೆ ಮಾತುಗಳಿರ್ಬೋದು, ಇವತ್ತು ಅದಕ್ಕೆಲ್ಲ ನಾವು ಫುಲ್ ಸ್ಟಾಪ್ ಅನ್ನ ಇಡ್ತಾ ಇವತ್ತು ಸಮಾಪ್ತಿ ಸಮಾರೋಹವನ್ನ ಮಾಡ್ತಾ, ಅಕಸ್ಮಾತ್ ಈಗ ನಮ್ಮ ಒಳಗಡೆ ಹಳೆ ಒಂದು ಆ ಚೈನಿನಲ್ಲಿ ಸಿಕ್ಕಾಕೊಂಡ್ರೆ ನಾವು ನಮ್ಮ ಒಳಗಡೆ ಹೊಸತನವನ್ನ ತರೋದು ಬಹಳ ಕಷ್ಟ. ಅದಕ್ಕೋಸ್ಕರ ಇವತ್ತು ನಾವು ಹೊಸತನ ಅಥವಾ ಹೊಸತನದ ಒಂದು ಅನುಭವನ ಮಾಡ್ತಾ ಮುಂದೆ ಸಾಗೋಣ. ಯಾಕೆಂದ್ರೆ ಕೆಲವು ಬಾರಿ ಈಗ 2024ನೇ ಇಸ್ವಿಯ ಒಂದು ಹೊಸತನದ ಒಂದು ಜ್ಯೋತಿಷ್ಯವನ್ನ ಹೇಳ್ತಾರೆ. ಹಾಗೇನೆ ಈಗ ಮುಗ್ದೋಗಿರುವಂತಹ ಒಂದು 2023ನೇ ಆ ಒಂದು ಇಸ್ವಿಯಲ್ಲಿ ಕೆಲವು ಅವರ ಒಂದು ಜ್ಯೋತಿಷ್ಯದಲ್ಲಿ ಕೇಳಿರುವಾಗ ಕೆಲವು ಉತಲ್ ಪತಲ್ ಆಗಿರ್ಬೋದು. ಆದ್ರೆ ಈಗ ನಮ್ಮ ಒಳಗಡೆ ಈ ಒಂದು ವರ್ಷದಿಂದ ಒಂದು ಆಧ್ಯಾತ್ಮಿಕತೆಯ ಶಕ್ತಿಯನ್ನ ಹೆಚ್ಚಿಸ್ಕೊಳ್ತಾ, ಗಂಭೀರತೆಯ ಜೊತೆ ಧೈರ್ಯತೆಯ ಜೊತೆ ಪ್ರತಿ ಹೆಜ್ಜೆಯನ್ನ ಇಡ್ತಾ ಹೋಗೋಣ. ಯಾವುದೇ ಒಂದು ಹೇರುಪೇರು, ಯಾವುದೇ ಒಂದು ಪರಿವರ್ತನೆ ಮಾಡ್ಲಿಕ್ಕೆ ನಾವು ಒಳಗಡೆಯಿಂದ ಒಂದು ಶಕ್ತಿಯನ್ನ ಜಾಗೃತವನ್ನ ಮಾಡೋಣ. ನಾವು ಒಂದೇ ದೃಢ ಸಂಕಲ್ಪದಿಂದ ಮುಂದೆ ಹೋಗ್ತಾ ಹೋಗೋಣ. ಮತ್ತೆ ಬೇರೆಯವರಿಗೆ, ಅನೇಕರಿಗೆ ನಾವು ಒಂದು ಆದರ್ಶವಾಗೋಣ. ವರ್ತಮಾನ ಸಮಯದಲ್ಲಿ ಎಷ್ಟು ಮುಂದೆ ನಾವು ತೀವ್ರಗತಿಯಿಂದ ಮುಂದೆ ಹೋಗ್ತೀವೋ, ಈ ಸಮಯನೇ ನಮಗೆ ಸೂಚನೆಯನ್ನ ಕೊಡ್ತಾ ಇದೆ. ನಮ್ಮ ಒಳಗಡೆಯಿಂದ ನಾನು ಆಂತರಿಕ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು. ಒಂದೊಂದು ಹೆಜ್ಜೆ, ಏನೆಲ್ಲ ಹೆಜ್ಜೆ ಅಂದ್ರೆ ಜೀವನದಲ್ಲಿ ನಾನು ಹೆಜ್ಜೆಯನ್ನ ಇಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಆತ್ಮವಿಶ್ವಾಸದಿಂದ ನಾವು ಮುಂದೆ ಹಿಡ್ತಾ ಹೋಗ್ಬೇಕು. ಎಲ್ಲರ ಪ್ರತಿ ನಮ್ಮ ದೃಷ್ಟಿ, ವೃತ್ತಿ, ಶ್ರೇಷ್ಠ ಭಾವನೆ ಅವಶ್ಯಕ ಇರಬೇಕು. ಇದು ಒಂದು ಶುದ್ಧ ಆತ್ಮ. ಈ ಒಂದು ಭಾವನೆಯಿಂದ ಪ್ರತಿ ಆತ್ಮಗಳ ಬಗ್ಗೆ ಆತ್ಮಿಕ ವೈಬ್ರೇಷನ್ ಅನ್ನ ಕೊಡ್ತಾ ಎಷ್ಟು ನಾವು ಕೊಡ್ತಾ ಹೋಗ್ತೀವೋ ಅಷ್ಟು ಪರಿವರ್ತನೆ ಸಕಾರಾತ್ಮಕ ಆಗ್ತಾ ಹೋಗುತ್ತೆ. ಯಾರದೇ ಪ್ರತಿ ನಮ್ಮ ಒಂದು ಮನಸ್ಸಿನಲ್ಲಿ ವ್ಯರ್ಥ ಅಥವಾ ನಕಾರಾತ್ಮಕ ಭಾವನೆಗಳು ಬೇಡ. ಈಗ ನಾವು ಆ ಎಲ್ಲಾ ಒಂದು ನಕಾರಾತ್ಮಕ ವ್ಯರ್ಥವನ್ನ ಸ್ವಹ ಮಾಡಿ ಆತ್ಮಿಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಈಗ ಹೊಸ ವರ್ಷವನ್ನ ಆಚರಣೆಯನ್ನ ಮಾಡ್ತಾ ಪ್ರತಿಯೊಬ್ಬರ ಮೇಲೆ ಶುಭ ಭಾವನೆ, ಶುಭ ಕಾಮನೆ, ಆಂತರಿಕ ಶಕ್ತಿಯನ್ನ ಒಂದು ಆಧಾರದ ರೂಪದಲ್ಲಿ ಈಗ ನಾನು ಪ್ರತಿ ಒಂದು ಕಾರ್ಯವನ್ನ ಸಹಜ ರೂಪದಲ್ಲಿ ಮಾಡುತ್ತಾ ಮುಂದೆ ಹೋಗೋಣ. ಈಗ ಇದೇ ಒಂದು ಶುಭ ಭಾವನೆಯ ಮುಖಾಂತರ ಹೊಸ ವರ್ಷವನ್ನ ಆಚರಣೆ ಮಾಡೋಣ. ಹೊಸ ಪ್ರೇರಣೆಯ ಮುಖಾಂತರ ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರತಿಯೊಬ್ಬರು ಸಹ ಇದನ್ನ ಮಾಡ್ಲಿ. ಈ ಒಂದು ಉಮ್ಮಂಗ, ಉತ್ಸಾಹವನ್ನ ಇಟ್ಕೊಳ್ತಾ, ಆಧ್ಯಾತ್ಮಿಕ ಶಕ್ತಿಯನ್ನ ಮುಂದೆ ಇಟ್ಕೊಳ್ತಾ, ಇದರಿಂದ ನಮ್ಮ ಒಂದು ಜೀವನೂ ಸಹ ಪರಿವರ್ತನೆ ಆಗತ್ತೆ. ಬನ್ನಿ, ಇವತ್ತು ನಾವೆಲ್ಲರೂ ಸಹ ಒಂದು ಹೊಸತನದಿಂದ ಹೊಸ ವರ್ಷದ ಆಚರಣೆಯನ್ನ ಮಾಡುತ್ತಾ ಈ ಒಂದು ಭಾವನೆಗಳ ಜೊತೆ ಮತ್ತೆ ನಿಮ್ಗೆಲ್ರಿಗೂ ಸಹ ಪುನಃ ಹೊಸ ವರ್ಷದ ಶುಭಾಶಯ. ಓಂ ಶಾಂತಿ.